ಹಲೋ ಎವ್ರಿವನ್, ಇದು ಲಾಸ್ಟ್ ಸಂಡೇ ವ್ಲಾಗು. ನಾವು ಬ್ಯಾಂಗ್ಳೂರಲ್ಲಿದ್ದಾಗ ಎಲ್ಲಿ ಹೋಗೋಣ ಹೊರಗಡೆ ಅಂತ ಹೇಳಿ ತುಂಬ ಥಿಂಕ್ ಮಾಡಿದ್ವಿ. ಫೈನಲ್ ಆಗಿ ಒಂದು ಪ್ಲೇಸಸ್ನ ಸೆಲೆಕ್ಟ್ ಮಾಡಿಕೊಂಡು ಹೊರಟಿದ್ವಿ. ಎಲ್ಲಿಗೆ ಅಂದರೆ ನಂದಿ ಬೆಟ್ಟಕ್ಕೆ. ನಾವು ಸುಮಾರು ದಿನದಿಂದ ಬ್ಯಾಂಗ್ಳೂರ್ಗೆ ಹೋದಾಗೆಲ್ಲ ನಂದಿ ಹಿಲ್ಸ್ಗೆ ಹೋಗಬೇಕು ಅಂತೇಳಿ ಅಂದ್ಕೊತಿದ್ವಿ. ಫೈನಲಿ ಅದಕ್ಕೂ ಕೂಡ ಹೋದ್ವಿ. ಆದರೆ ನಂದಿ ಹಿಲ್ಸಲ್ಲಿ ನಾವು ಫುಲ್ಲು ಬೆಟ್ಟ ಎಲ್ಲ ಏನು ಹತ್ತೋದಕ್ಕೆ ಹೋಗಲಿಲ್ಲ. ಜಸ್ಟ್ ಕೆಳಗಡೆನೇ ಹಾಗೆ ನೋಡಿಕೊಂಡು ಮಕ್ಕಳಿಗೆಲ್ಲ ಆಟಾಡಿಸ್ಕೊಂಡು ಸ್ವಲ್ಪ ಹೊತ್ತು ನಾವು ಕೂಡ ಎಂಜಾಯ್ ಮಾಡಿಕೊಂಡು ನೇಚರ್ನ ಹಾಗೆಯೇ ಒಂದಷ್ಟು ಫೋಟೋಸ್ ಎಲ್ಲ ತೆಗೆಸ್ಕೊಂಡ್ವಿ. ಹಾಗೆಯೇ ಅಲ್ಲಿ ಎಂಟ್ರಿ ಟಿಕೆಟ್ ಅಂತ ಇತ್ತು. ನನ್ನ ಹಸ್ಬೆಂಡ್ ಅದನ್ನು ತರಕ್ಕೆ ಹೋಗಿದ್ರು ಅಂತೇಳಿ ನಾವೆಲ್ಲರೂ ಅಲ್ಲೇ ಕೂತ್ಕೊಂಡಿದ್ವಿ. ಇನ್ನು ಅಲ್ಲಿ ಮುಗಿಸ್ಕೊಂಡು ನಿಯರ್ ಒಂದು 10-15 ಕಿಲೋಮೀಟರ್ ಅಷ್ಟೇ ಒಂದು ಡಿಸ್ಕವರಿ ವಿಲೇಜ್ ರೆಸಾರ್ಟಿಗೆ ಅಂತೇಳಿ ಹೋದ್ವಿ. ರೆಸಾರ್ಟ್ ಮಾತ್ರ ತುಂಬಾ ಚೆನ್ನಾಗಿದೆ. ನಾವು ತೊಗೊಂಡಿದ್ದು ಡೇ ಔಟ್ ಪ್ಯಾಕೇಜಸ್ಸು. ತುಂಬ ಅಫೋರ್ಡಬಲ್ ಆಗಿತ್ತು, ಪರವಾಗಿ ನೇಚರ್ ಮಧ್ಯೆ ತುಂಬಾ ಚೆನ್ನಾಗಿದೆ. ಒಂಥರ ಕಾಡಿನ ಮಧ್ಯ ಅಂತಲೇ ಅನ್ಬೋದು. ಹಾಗೆ ಅಲ್ಲಿನ ಫುಡ್ ಆಗಿರ್ಬೋದು, ವೈಬ್ಸೇ ತುಂಬ ಚೆನ್ನಾಗಿತ್ತು. ಇನ್ನು ಮಕ್ಕಳು ಹೋಗಿದ ತಕ್ಷಣ ಫಸ್ಟ್ ಇಲ್ಲಿದ್ದು ಊಟ ಮಾಡೋದಕ್ಕೂ ಮುಂಚೆನೇ ಅವ್ರು ಹೋಗಿದ್ದು ಸ್ವಿಮ್ಮಿಂಗ್ ಪೂಲ್ಗೆ. ಅವರಂತೂ ತುಂಬಾ ಎಂಜಾಯ್ ಮಾಡಿದ್ರು. ಹಾಗೆಯೇ ಇದ್ರದ್ದು ಕಂಪ್ಲೀಟ್ ವ್ಲಾಗ್ನು ಕೂಡ ನಾನು ಯೂಟ್ಯೂಬಲ್ಲಿ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ನಿಮಗೇನಾದರೂ ಟೈಮ್ ಇದು ಇಂಟ್ರೆಸ್ಟ್ ಇದ್ದರೆ ಒಂದ್ಸತಿ ವಿಸಿಟ್ ಮಾಡಿ. ಇನ್ನು ಸಂಜೆ ನಾವು ಕೂಡ ರೆಸಾರ್ಟಲ್ಲೆಲ್ಲ ಎಂಜಾಯ್ ಮಾಡಿಕೊಂಡು ನೆಕ್ಸ್ಟ್ ಹೋಗಿದ್ದು ಅಲ್ಲಿನ ನಿಯರೇ ಚಿಕ್ಕಬಳ್ಳಾಪುರ. ಸೊ ಹಾಗೆಯೇ ಈಶಾ ಫೌಂಡೇಶನ್ಗೆ ಹೋಗೋಣ, ಇಲ್ಲೇ ಬರೋದು ಬಂದಿದ್ದೀವಲ್ಲ ಅದನ್ನು ಕೂಡ ನೋಡ್ಕೊಂಡು ಹೋಗೋಣ ಅಂಥೇಳಿ ಅಲ್ಲಿ ಕೂಡ ಹೋದ್ವಿ. ಅದ್ರ ಲೈಟಿಂಗ್ಸ್ ಮಾತ್ರ ತುಂಬಾ ಚೆನ್ನಾಗಿತ್ತು. ತುಂಬ ಖುಷಿ ಆಯಿತು, ಬಂದಿದ್ದಕ್ಕೂ ವೇಸ್ಟ್ ಅನ್ನಿಸ್ಲಿಲ್ಲ ಅಂತೇಳಿ ಅನ್ನಿಸ್ತು. ಹಾಗೆ ಇದಾಗಿತ್ತು ಇವತ್ತಿನ ವ್ಲಾಗ್. ಥ್ಯಾಂಕ್ ಯು. ಸಿ ನೆಕ್ಸ್ಟ್ ವ್ಲಾಗ್.